ಬಿಡಬ್ಲ್ಯೂಎಸ್ಎಸ್ಬಿ ನಿರ್ಲಕ್ಷ್ಯಕ್ಕೆ ಗಬ್ಬು ನಾರ್ತಾ ಇದೆ ಕೆಆರ್ ಮಾರ್ಕೆಟ್. ಕೊಳಚೆ ನೀರಿನ ವಾಸನೆಗೆ ಜನ ಕೆಂಡಾಮಂಡಲರಾಗಿದ್ದಾರೆ. ಬಿಡಬ್ಲ್ಯೂಎಸ್ಎಸ್ಬಿ ನಿರ್ಲಕ್ಷ್ಯಕ್ಕೆ ಕೆಆರ್ ಮಾರ್ಕೆಟ್ ಗಬ್ಬು ನಾರ್ತಾ ಇದೆ. ಕೆಆರ್ ಮಾರ್ಕೆಟ್ ಟೌನ್ ಹಾಲ್ ರಸ್ತೆಯ ಅವ್ಯವಸ್ಥೆ ಇದೆ. ಡ್ರೈನೇಜ್ನಿಂದ ನೀರು ಹೊರ ಹೋಗ್ತಾ ಇದ್ದು ಜನರಲ್ಲಿ ಆತಂಕ ಕೂಡ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕೊಳಚೆ ನೀರು, ಆ ನೀರಿನಲ್ಲೇ ಜನ ಓಡಾಡಬೇಕಾದಂತಹ ದುಸ್ಥಿತಿ. ಈಗ ಸಾರ್ವಜನಿಕರಲ್ಲಿ ಆತಂಕ ಯಾಕಂತಂದ್ರೆ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕ. ಬೆಂಗಳೂರಿನಲ್ಲಿ ಸದ್ಯ ಒಂದು ಕಡೆ ಡೆಂಗ್ಯೂ ಸದ್ದು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನೀರನ್ನು ನಿಲ್ಲಿಸುವ ಕೆಲಸಗಳು ಸಾಕಷ್ಟು ಆಗ್ತಾ ಇದೆ. ಅದಕ್ಕೆ ಪೂರಕ ಅನ್ನುವ ಹಾಗೆ ಕಳೆದ ಒಂದು 6 ತಿಂಗಳಿಂದಲೂ ಕೂಡ ಕೆಆರ್ ಮಾರ್ಕೆಟು ಜೊತೆಗೆ ಟೌನ್ ಹಾಲ್ಗೆ ಹೋಗುವಂಥ ರಸ್ತೆ, ಇದರಲ್ಲಿ ಉಕ್ಕಿ ಹರಿತಿರುವಂಥ ಚೇಂಬರ್ಗಳು ಇದಕ್ಕೆ ಉದಾಹರಣೆ ಆಗಿದೆ. ಸದ್ಯಕ್ಕೆ ನೋಡ್ತಾ ಇದ್ದೀರಾ, ಇದು ಒಂದು ಮುಖ್ಯ ರಸ್ತೆ. ದಿನ ಬೆಳಗಾದರೆ ಸಾವಿರಾರು ಜನ ಓಡಾಡುವಂತಹ ರಸ್ತೆ. ಈ ರಸ್ತೆಯಲ್ಲಿ ಈ ಥರ ಗಲೀಜು ನೀರನ್ನು ನಿಲ್ಲಿಸ್ಕೊಂಡು ಬ್ರ್ಯಾಂಡ್ ಬೆಂಗಳೂರು ಹೆಸರಿಗೆ ಕಪ್ಪು ಚುಕ್ಕೆ ಬರೋ ಥರದಲ್ಲಿ ನಮ್ಮ ಅಧಿಕಾರಿಗಳಿದ್ದಾರೆ. ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಒಳಚರಂಡಿ ವ್ಯವಸ್ಥೆಯನ್ನು ಯಾವ ಥರ ಮಾಡ್ತಾರೆ ಅನ್ನುವಂಥದ್ದೇ ಇಲ್ಲಿ ಕ್ವಶನ್ ಇರುವಂಥದ್ದು ನಮಗೆ. ನೋಡಿ, ಇದೆಲ್ಲ ಒಳಚರಂಡಿ ನೀರು ಒಳಚರಂಡಿಯಲ್ಲಿ ಇರಬೇಕಾಗಿತ್ತು, ಆದರೆ ರಸ್ತೆ ಮೇಲೆ ಹರಿತಾ ಇದೆ. ರಸ್ತೆ ಮೇಲೆ ಈ ಥರದಲ್ಲಿ ಹರಿದ್ರೆ ಇದರಿಂದ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಆಮೇಲೆ ನಿಂತ ನೀರಿನಲ್ಲಿ ನಾವೆಲ್ಲ ಓದ್ತೀವಲ್ಲ, ಡೆಂಗ್ಯೂ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತೇಳಿ. ಈ ನೀರಿನಿಂದ ಎಲ್ಲ ರೋಗಗಳು ಬರುತ್ತೆ. ಯಾಕಂದರೆ ಅದೇ ರೋಡ್ನಲ್ಲಿ ಓಡಾಡಬೇಕು ನೀವು ಪ್ರತಿನಿತ್ಯ. ನೋಡಿ, ಇದು ಫುಲ್ಲು ಒಂದು ಕಡೆ ಚೇಂಬರ್ ಉಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ. ಇದು ಬ್ರ್ಯಾಂಡ್ ಬೆಂಗಳೂರಿನ ಕೊಡುಗೆನೋ ಏನು ಅಂತ ನಾವು DCM ನಗರಾಭಿವೃದ್ಧಿ ಸಚಿವರನ್ನೇ ಕೇಳಬೇಕಾಗತ್ತೆ. ಯಾಕೆಂದರೆ ನೋಡಿ ಯಾವ ಥರ ಗಲೀಜು ನೀರು ಒಳಭಾಗದಿಂದ ಉಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಸದ್ಯ ಇದ್ರ ಬಗ್ಗೆ ಒಬ್ಬರು ಇಲ್ಲಿ ಸಾರ್ವಜನಿಕರಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಎಷ್ಟು ಟೈಮಿಂದ ಈ ಥರ ಇದೆ ಸರ್? ಇದು ಒಂದು 4-5 ವರ್ಷ ಮುಂಚೆನೇ ಇದೆ, ಯಾರು ರೆಡಿ ಮಾಡಿಸ್ತಾ ಇಲ್ಲ. ಇವಾಗ ನೋಡಿದರೆ ಹಂಗೆ ಆಗ್ತಾ ಇದೆ. ಇವಾಗ ಬಂದು ಬರೀ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಗೌರ್ಮೆಂಟಿಂದ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ BBMP ಅವರು. ಆದರೆ 1-2 ಸಲ ಬಂದು ಮಾಡಿದ್ರು ಕೆಲಸ, ಇಲ್ಲ ಅಂತಿಲ್ಲ. ತಿರ್ಗಾ ಅದೇ ಗೋಲ್ಡ್ ಆಗ್ತಾ ಇದೆ. ಅದು ತಿರ್ಗಾ ಆದಮೇಲೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೋಡ್ನಲ್ಲಿ ಓಡಾಡುವರಾ? ನಮ್ಮ ಅಂಗಡಿನೇ ಇರೋದು ಸರ್ ಇಲ್ಲಿ KGN ಅಂತ. ಹೌದು. ನೀವೀಗ ಬಿಡಬ್ಲ್ಯೂಎಸ್ಎಸ್ಬಿ ಅವ್ರಿಗೆ ಕಂಪ್ಲೇಂಟ್ ಮಾಡಲಿಲ್ವಾ? ಯಾಕಂದ್ರೆ ಒಳಚರಂಡಿ ಬಿಡಬ್ಲ್ಯೂಎಸ್ಎಸ್ಬಿಗೆ ಬರುತ್ತೆ. ಮಾಡಿದ್ರು ಸರ್, ಮಾಡಿದಾದ್ಮೇಲೆ ಇಲ್ಲಿ ಬಂದು ನೋಡ್ಕೊಂಡು ಹೋಗಿದ್ರು. ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ನೋಡಿದರೆ ಜನ ನೋಡಿದರೆ ಕಸ್ಟಮರೇ ಬರಲ್ಲ ಈ ಥರ ಇದ್ರೆ. ಇನ್ನೊಂದು ಇಲ್ಲಿ ಗಮನಿಸಬೇಕು, ನೋಡಿದ್ರೆ ಆ ಸೈಡ್ನಲ್ಲಿ ನಿಮಗೆ ಫುಲ್ಲು ಕಸದ ಗಾಡಿಗಳು, ಒಂದು ಸೈಡ್ನಲ್ಲಿ ಫುಲ್ಲು ಕಸದ ಗಾಡಿಗಳು, ಕಸದ ಲಾರಿ, ಕಸ ವಿಲೇವಾರಿ, ಕೆಆರ್ ಮಾರ್ಕೆಟ್ನ ಸಂಪೂರ್ಣ ಕಸ ಏನಿದೆ ಇದನ್ನೆಲ್ಲ ವಿಲೇವಾರಿ ಮಾಡುವಂಥ ಜಾಗ ಇದು. ಟೌನ್ ಹಾಲ್ನಿಂದ ಕೆಆರ್ ಮಾರ್ಕೆಟಿಗೆ ಹೋಗುವಂಥ ದಾರಿ. ಮತ್ತೊಂದು ಕಡೆಯಿಂದ ಚೇಂಬರ್ ನೀರು, ಗಲೀಜು ನೀರು, ಕೊಚ್ಚೆ ನೀರು ಏನೆಲ್ಲ ಇದೆಯೋ ಎಲ್ಲ ಇಲ್ಲಿ ಬಂದು ಹೊರಗಡೆ ಚಿಮ್ತಾ ಇರೋದು. ಸದ್ಯ ಇದು ನಮ್ಮ ಬೆಂಗಳೂರಿನ ಜನರಿಗೆ, ಅದು ಕೆಆರ್ ಮಾರ್ಕೆಟ್ ಪಕ್ಕದಲ್ಲಿರುವಂಥ ಒಂದು ಮೇಯ್ನ್ ರೋಡ್ ಏನಿದೆ, ಈ ರಸ್ತೆಯಲ್ಲಿ ಓಡಾಡುವಂಥ ಜನರಿಗೆ ಕೊಡುವಂಥ ಕೊಡುಗೆ ಅಂತಲೇ ಹೇಳ್ಬೋದು. ಇದು ಈ ಸಿಚುವೇಶನ್ ಹೀಗಿದ್ದರೆ ಮಳೆ ಬಂದಾಗ ಇಲ್ಲಿ ಫುಲ್ಲು ನೀರು ನಿಲ್ಲುತ್ತೆ. 1 ಅಡಿ 2 ಅಡಿವರೆಗೂ ಕೂಡ ನೀರು ನಿಲ್ಲುವಂಥ ಪರಿಸ್ಥಿತಿ ಇದೆ. ಸಾಕಷ್ಟು ಜನ ಕಂಪ್ಲೇಂಟ್ ಮಾಡಿದ್ರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ ಅಧಿಕಾರಿಗಳು. ಅವ್ರಿಗೆ ತಿಂಗಳು ಸಂಬಳ ಬರ್ತಾ ಇದೆ, ಹಾಗಾಗಿ ಅವರು ತಲೆ ಕೆಡಿಸ್ಕೋತಾ ಇಲ್ಲ. ಸದ್ಯ ಮಾಡಬೇಕಾದಂಥ ಕೆಲಸವನ್ನು ಅಧಿಕಾರಿಗಳು ಆದಷ್ಟು ಬೇಗ ಮಾಡಲಿ ಅನ್ನುವಂಥ ಕಳಕಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.